ಬಳ್ಳಾರಿಯಲ್ಲಿ ದರ್ಶನ್ ಸೈಲೆಂಟ್, ಬೆಂಗಳೂರಲ್ಲಿ ಫ್ಯಾನ್ಸ್ ಹುಚ್ಚಾಟವನ್ನ ಮೆರೆದಿದ್ದಾರೆ. ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯ ರೀ ರಿಲೀಸ್ ಸಂದರ್ಭದಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ಅಭಿಮಾನಿಗಳಿಗೆ ಅಟ್ಟಾಡಿಸ್ಕೊಂಡು ಹೋಗಿ ಕಾಕಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಕರಿಯ ರೀ ರಿಲೀಸ್ ಸಂದರ್ಭದಲ್ಲಿ ಬಂದು ಪ್ರಸನ್ನ ಥಿಯೇಟರ್ ಬಳಿ ಕಿರಿಕ್ ಮಾಡಿಕೊಂಡಿದ್ದಾರೆ. ಮಾಧ್ಯಮದವರ ಮೇಲೂ ಕೂಡ ಅವಾಚ್ಯ ಪದಗಳನ್ನ ಬಳಸಿ ನಿಂದನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಾತನಾಡಿ ಈ ಗಲಾಟೆಯನ್ನ ಹತೋಟಿಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಥಿಯೇಟರ್ ಲಾಕ್ ಮಾಡಿಕೊಂಡಿದ್ರು ಫ್ಯಾನ್ಸ್. ಅದಾದ ಬಳಿಕ ಲಾಠಿ ಚಾರ್ಜ್ ವೇಳೆ ಬಿಟ್ಬಿಡಿ ಸರ್ ಅಂತ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ದರ್ಶನ್ ಫ್ಯಾನ್ಸ್. ಮೊದಲು ಗಲಾಟೆ ಮಾಡಿದ್ದಾರೆ, ಅದಾದ ಬಳಿಕ ಥಿಯೇಟರ್ ಬಾಗಿಲು ಕೂಡ ಕ್ಲೋಸ್ ಮಾಡ್ಕೊಂಡಿದ್ರು. ಪೊಲೀಸರು ಬಂದು ಅವರೆಲ್ಲರನ್ನೂ ಕೂಡ ಅಟ್ಟಾಡಿಸ್ಕೊಂಡು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ದರ್ಶನ್ ಅಭಿಮಾನಿಗಳು ಬಿಟ್ಬಿಡಿ ಸಾರ್ ಅಂತ ಬೇಡ್ಕೊಂಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಪ್ರಸನ್ನ ಥಿಯೇಟರ್ ಬಳಿ ಈ ಕರಿಯಾ ಫಿಲ್ಮ್ನ ರೀ ರಿಲೀಸ್ ಸಂದರ್ಭದಲ್ಲಿ ಬಂದು ಫಿಲ್ಮ್ ನೋಡೋದಕ್ಕೆ ಬಂದಿದ್ರು. ಫಿಲ್ಮ್ ನೋಡಿದ್ರಾ, ಹೋದ್ರಾ, ಓಕೆ. ಆದ್ರೆ ಈ ಸಂದರ್ಭದಲ್ಲಿ ಮಾಧ್ಯಮದವರ ವಿರುದ್ಧ ಕೂಡ ನಿಂದನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ. ಜೊತೆಗೆ ಡಿ ಬಾಸ್ ಅಂತೇಳಿ ಕೂಗಾಡಿದ್ದಾರೆ, ಅಚ್ಚಾಡಿದ್ದಾರೆ. ಡಿ ಬಾಸ್ ಏನ್ ಮಾಡಿದ್ರು ಸರಿ ಅನ್ನೋ ರೀತಿಯಲ್ಲಿ ಡಿ ಬಾಸ್ ಪರವಾಗಿ ವಹಿಸ್ಕೊಂಡು ಮಾತನಾಡಿದ್ದಾರೆ, ಕೂಗಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದಿದ್ದಾರೆ. ಆಗ ಥಿಯೇಟರ್ ಬಾಗಿಲು ಹಾಕೊಂಡು ಒಳಗೆ ಅಭಿಮಾನಿಗಳು ಬಚ್ಚಿಟ್ಕೊಂಡಿದ್ರು. ಬಂದ್ರೆ ಇನ್ನೇನು ಲಾಠಿ ಚಾರ್ಜ್ ಆಗುತ್ತೆ, ಪೊಲೀಸರು ಬಿಸಿ ಮುಟ್ಟಿಸ್ತಾರೆ ಅಂತ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದ್ರು. ಯಾರ್ಯಾರು ಈ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಇದ್ರು, ಫಿಲ್ಮ್ ಬಂದ್ರಾ, ಫಿಲ್ಮ್ ನೋಡ್ಕೊಂಡ್ರಾ, ಹೋದ್ರಾ, ಓಕೆ. ಆದರೆ ಅದನ್ನ ಬಿಟ್ಟು ಮಾಧ್ಯಮದವರ ವಿರುದ್ಧ ನಿಂದನೆ ಮಾಡೋದಿರ್ಬೋದು, ಜೊತೆಗೆ ಡಿ ಬಾಸ್ ಮಾಡಿದ್ದೇ ಸರಿ ಅಂತ ಇನ್ನೂ ಕೂಡ ಡಿ ಬಾಸ್ ವಕಾಲತ್ತು ವಹಿಸ್ಕೊಂಡು ಮಾತನಾಡೋದಿರ್ಬೋದು, ಡಿ ಬಾಸ್ ಪರವಾಗಿ ಜಯಘೋಷಗಳನ್ನ ಕೂಗೋದಿರ್ಬೋದು. ಈಗಾಗಲೇ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ರು ಕೂಡ ಈ ರೀತಿಯ ಕ್ರೇಜ್, ಅಂದ್ರೆ ಇದು ಒಂದ್ ರೀತಿ ಹುಚ್ಚಾಟ. ಯಾಕಂತಂದ್ರೆ ಈಗ ಫಿಲ್ಮ್ ನೋಡೋದಕ್ಕೆ ಬಂದಿದ್ದಾರೆ, ರೀ ರಿಲೀಸ್ ಆಗಿದೆ, ನೋಡ್ಕೊಂಡ್ರು ಹೋದ್ರು ಅಂದ್ರೆ ಓಕೆ. ಅದನ್ನ ಬಿಟ್ಟು ಮಾಧ್ಯಮದವ್ರ ವಿರುದ್ಧ ಅವರ ವರ್ತನೆ ಏನು, ಜೊತೆಗೆ ಅಲ್ಲಿ ಪೊಲೀಸರಿದ್ರು ಕೂಡ ಅವ್ರು ಎಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಲಾಠಿ ಚಾರ್ಜೇ ಮಾಡಬೇಕಾಗಿತ್ತು. ಆಮೇಲೆ ಅಭಿಮಾನಿಗಳನ್ನ ಓಡಿಸ್ಕೊಂಡು ಹೋಗಿ ಲಾಠಿ ಚಾರ್ಜ್ ಮಾಡಿ ಕೆಲವ್ರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಈ ರೀತಿ ಹುಚ್ಚಾಟವನ್ನ ಮೆರಿಬೇಡಿ ಅಂತ ಪೊಲೀಸರಿಗಾಗಲೇ ಖಡಕ್ ವಾರ್ನ್ ಕೂಡ ಕೊಟ್ಟಿದ್ದಾರೆ. ನೀವು ಈ ರೀ ರಿಲೀಸ್ ಆದಂಥ ಸಂದರ್ಭದಲ್ಲಿ ಬಂದ್ರಾ, ಫಿಲ್ಮ್ ನೋಡ್ಕೊಂಡ್ರಾ, ಹೋದ್ರಾ ಅಂತ ಇರಬೇಕು. ನೀವೇನಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಚೆನ್ನಾಗಿರೋದಿಲ್ಲ ಅಂತ ಕೂಡ ಪೊಲೀಸರು ಇದೇ ಸಂದರ್ಭದಲ್ಲಿ ಖಡಕ್ ಆಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಪ್ರಸನ್ನ ಥಿಯೇಟರ್ ಬಳಿ ಇದೇ ರೀತಿಯಾಗಿ ಅಂಧಾಭಿಮಾನಿಗಳು ತಮ್ಮ ಹುಚ್ಚುತನವನ್ನು ಮೆರೆಯೋದಕ್ಕೆ ಹೋಗಿದ್ರು. ಮಾಧ್ಯಮದ ವಿರುದ್ಧ ಕೂಡ ಒಂದಷ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡ್ತಾ ಇದ್ರು. ಹೀಗಾಗಿ ಅವರ ವಿರುದ್ಧ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಖಡಕ್ ವಾರ್ನ್ ಕೂಡ ಮಾಡಿದ್ದಾರೆ. ಮಾಧ್ಯಮದವ್ರು ಮಾಡೋದೇನಿದ್ರು ಕೂಡ ನಿಖರವಾದಂತ ಸುದ್ದಿಯನ್ನು ಬಿತ್ತರ ಮಾಡ್ತಾರೆ. ಅದನ್ನ ಬಿಟ್ಟು ನಿಮ್ಗೆ ಬೇಕಾದಂಗೆ ನೀವೇನೋ ಡಿ ಬಾಸ್ ಫ್ಯಾನು, ಡಿ ಬಾಸ್ ಪರವಾಗಿ ಮಾತ್ರ ಮಾತನಾಡ್ತೀರಾ. ಬಟ್ ಮಾಧ್ಯಮ ಅಂತ ಬಂದಾಗ ಏನಿದೆಯೋ, ನ್ಯಾಯ ಏನಿದೆಯೋ, ಸತ್ಯ ಏನಿದೆಯೋ ಅದ್ರ ಪರವಾಗಿ ಮಾತನಾಡಬೇಕಾಗುತ್ತೆ. ಪೊಲೀಸರು ಕೂಡ ಅದನ್ನೇ ಹೇಳಿರುವಂಥದ್ದು. ಮಾಧ್ಯಮದವರು ಸುದ್ದಿ ಕವರ್ ಮಾಡೋದ್ರ ಬಗ್ಗೆ ನೀವು ಮಾತನಾಡಬೇಡಿ, ಜೊತೆಗೆ ನೀವು ಫಿಲ್ಮ್ ನೋಡ್ಕೊಳ್ಳಿ, ಹೋಗಿ. ಅದನ್ನ ಬಿಟ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಪೊಲೀಸರು ಇದೇ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟವನ್ನ ಮೆರಿತಾ ಇದ್ದಂಥ, ಅಂಧಾಭಿಮಾನವನ್ನ ಮೆರಿತಾ ಇದ್ದಂಥ ಕೆಲ ಅಭಿಮಾನಿಗಳಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗಾಗಲೇ ಕರಿಯಾ ರೀ ರಿಲೀಸ್ ಸಂದರ್ಭದಲ್ಲಿ ಥಿಯೇಟರ್ ಬಳಿ ಒಂದಷ್ಟು ಗಲಾಟೆಗಳಾಗಿದ್ದಾವೆ. ಪೊಲೀಸರು ಕೂಡ ಖಡಕ್ ವಾರ್ನ್ ಮಾಡಿದ್ದಾರೆ. ಬಂದ್ರೋ, ಸಿನಿಮಾ ನೋಡ್ಕೊಂಡ್ರೋ, ಹೋದ್ರೋ ಅನ್ನಂಗಿರ್ಬೇಕು, ಅದನ್ನ ಬಿಟ್ಟು ಹುಚ್ಚಾಟ ಮೆರಿಬೇಡಿ ಅಂತ. ಹಾಗಿದ್ರೂ ಕೂಡ ಕೆಲವರು ಹುಚ್ಚಾಟ ಮೆರೆದಿದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ನಿಜಕ್ಕೂ ಇದೊಂಥರ ಏನೋ ಅಭಿಮಾನವು ಅಂಧಾಭಿಮಾನ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ದರ್ಶನ್ ಅವರು ಈಗಾಗಲೇ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದಿಂದ ಈಗ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನೋ ಒಂದು ಅವರ ಆಯ್ಕೆ ಈ ಸಂದರ್ಭದಲ್ಲಿ ಬಂದಂತ ಒಂದಷ್ಟು ಜನ ಸೋಕಾಲ್ಡ್ ದರ್ಶನ್ ಅಭಿಮಾನಿಗಳು ಮಾತನಾಡುವುದು, ಬೇಕಾಬಿಟ್ಟಿಯಾಗಿ ಕಿರುಚಾಡೋದು, ಥಿಯೇಟರ್ಗಳ ಮುಂದೆ ಬಂದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸಿನಿಮಾ ನೋಡಕ್ ಬಂದ್ರೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗ್ಬೇಕ್ರೆ ಮತ್ತೆ ಯಾವ ವಿಚಾರಗಳನ್ನು ಇಲ್ಲಿ ಮಾತಾಡೋಗಿಲ್ಲ. ನೀವು ಯಾರ್ಯಾರು ಕೌಂಟರ್ ಕೊಟ್ಟು ಬ್ಯಾನರ್ಗಳು ಹಾಕೋದಾಗಿರ್ಬೋದು, ಮದುವೆಗಳ ವಿರುದ್ಧ ಮಾತನಾಡೋದಾಗಿರ್ಬೋದು, ಕೂಡ ನಮ್ಮ ಹೋಯ್ತು.
ನಿಮ್ಮ ಪುಂಡಾಟಿಕೆಯನ್ನು ಮಾಡುವಾಗಿಲ್ಲ ಅಂತ. ಓಕೆ, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಈಗಿರುವಂಥದ್ದಿದೆ, ಒಂದು ಕಡೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಈ ಸಿನಿಮಾ ನೋಡೋದಕ್ಕೆ ಬಂದಂಥ ಅಭಿಮಾನಿಗಳು ಸಿನಿಮಾ ನೋಡಿದ್ವಾ ಹೋದ್ವಾ ಅನ್ನಂಗಿರ್ಬೇಕು. ಅದನ್ನ ಬಿಟ್ಟು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಿರಲಿ, ದರ್ಶನ್ ಮಾಡಿದ್ದೇ ಸರಿ ಅಂತ ದರ್ಶನ್ಗೆ ಸರ್ಟಿಫಿಕೇಟ್ ಕೊಡೋದಿರಲಿ, ಆ ಒಂದು ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಖಡಕ್ಕಾಗಿ ವಾರ್ನ್ ಮಾಡಿದ್ದಾರೆ.